ಹುಟ್ಟಿರುವಂತ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಾಗರಿಕನು ಕೂಡ ಯೋಚನೆ ಮಾಡಬೇಕಾದಂತ ವಿಷಯ ಇದು. ಏಕೆ ಅಂತಂದ್ರೆ ಈ ಭಾರತ ದೇಶದ ಒಳಗಡೆ ಇಟ್ಕೊಂಡು ಈ ದೇಶದ ಆಂತರಿಕ ಸುರಕ್ಷತೆಗೆ ಧಕ್ಕೆ ತರುತ್ತಿರುವಂತಹ ಇಸ್ಲಾಂ ಜಿಹಾದಿ ಮನಸ್ಥಿತಿಯ ಜಿಹಾದಿಗಳಿಗೆ ನಾವು ಇವತ್ತು ಧಿಕ್ಕಾರ ಹೇಳಲೇಬೇಕು. ಏಕೆ ಅಂತಂದ್ರೆ ಈ ನೆಲದ ಮಣ್ಣಲ್ಲಿ ಅನ್ನವನ್ನು ತಿಂದು, ಈ ನೆಲದ ನೀರನ್ನು ಕುಡಿದು, ಈ ನೆಲದ ಗಾಳಿಯನ್ನ ಸೇವನೆ ಮಾಡಿ ಇಲ್ಲೇ ಇದ್ಕೊಂಡು ಐಸಿಸ್ ಉಗ್ರಗಾಮಿಗಳಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಮತ್ತೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಕ್ರಮವಾಗಿ. ಅದು ಅಲ್ಲೇ ಕೂಡ ಇಲ್ಲಿಂದ ಭಾರತ ದೇಶದಿಂದ ಇಸ್ಲಾಮಿಕ್ ಜಿಹಾದಿಗಳು ಇಸ್ಲಾಂ ಮತದ ಬ್ರೈನ್ ವಾಶ್ ಮಾಡಿ ಪ್ರತಿಯೊಬ್ಬ ಇಸ್ಲಾಂ ಮುಖಂಡರುಗಳು ಕೂಡ ICSಗೆ ಸೇರಿಸ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಹಿಂದೂ ಜಾಗರಣ ವೇದಿಕೆ ಬಹಳ ಖಂಡವಾಗಿ ನಾವು ಅದನ್ನ ವಿರೋಧ ಮಾಡ್ತೀವಿ. ಈ ಸಮಯದಲ್ಲಿ ಇಡಿ ಕೂಡ ಇವತ್ತು ದಾಳಿ ಮಾಡಿದೆ. ಇಡಿ ಬೆಂಗಳೂರಿನಲ್ಲಿ 8 ಕಡೆ ದಾಳಿ ಮಾಡಿ ಸುಮಾರು 56 ಜನಗಳನ್ನ ವಶಕ್ಕೆ ಪಡೆದುಕೊಂಡಿದೆ. ಅದಲ್ಲೇ ಇಕ್ರಾ ಮತ್ತು JMFM 2 ಟ್ರಸ್ಟ್ಗಳಿಂದ ISIS ಉಗ್ರಗಾಮಿಗಳಿಗೆ ಹಣ ವರ್ಗಾವಣೆ ಆಗಿದೆ. ಅದು ಕೂಡ ಹೇಗಾಗಿದೆ ಅಂತಂದ್ರೆ ಅವೆಲ್ಲವೂ ಕೂಡ ಬೇರೆ ದೇಶಗಳಿಂದ ಫಂಡ್ ಬಂದಿದೆ. ಆ ಫಂಡ್ಗಳನ್ನ ಬ್ಯಾಂಕ್ ಮುಖಾಂತರವಾಗಿ ಇವರು ಉಪಯೋಗಿಸ್ಕೊಂಡು ಅದರಿಂದ ಇಲ್ಲಿರುವಂತಹ ಕರ್ನಾಟಕದ ಮುಸ್ಲಿಂ ಸಮುದಾಯದ ಯುವಕರನ್ನ ಬ್ರೈನ್ ವಾಶ್ ಮಾಡಿ ISIS ತರಬೇತಿಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದು ಅಲ್ಲದೆ ಕೂಡ ಇವರು ಇಡೀ ಭಾರತ ದೇಶದ ವಿಶ್ವದ ಮೋಸ್ಟ್ ವಾಂಟೆಡ್ ISIS ಉಗ್ರಗಾಮಿಗಳ ಜೈಷ್ ಎ ಮೊಹಮ್ಮದ್ ಅನ್ನೋ ಸಂಘಟನೆಗಳಿಗೆ ಇವರು ಇಲ್ಲಿಂದ ಹುಡುಗರುಗಳನ್ನ ಟ್ರೈನ್ ಅಪ್ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಈ ದೇಶದ ಅನ್ನವನ್ನು ತಿಂದು ಇದೇ ದೇಶದಲ್ಲಿ ಇದ್ದು ಈ ಆಂತರಿಕ ಸುರಕ್ಷತೆಗೆ ಧಕ್ಕೆ ತರೆಯುತ್ತಿರುವಂತಹ ಈ ಇಕ್ರಾ ಮತ್ತೆ JMF ಟ್ರಸ್ಟ್ಗಳನ್ನ ಕೂಡಲೇ ಇಂಚಿಂಚು ಕೂಡ ತನಿಖೆ ಆಗಬೇಕು. ಇದಲ್ಲದೆ ಮತ್ತೆ ನಾವು ಒತ್ತಾಯ ಮಾಡೋದೇನೆಂದ್ರೆ ಭಾರತ ದೇಶದಲ್ಲಿರುವಂತಹ ಎಲ್ಲ ಮುಸ್ಲಿಂ ಟ್ರಸ್ಟ್ಗಳನ್ನು ಕೂಡ ಹಾಗೆ ಕ್ರಿಶ್ಚಿಯನ್ ಮಿಷನರಿ ಟ್ರಸ್ಟ್ಗಳನ್ನು ಕೂಡ NIA ಮತ್ತೆ ಇಡಿ 2 ಕೂಡ ಜಂಟಿ ಕಾರ್ಯಾಚರಣೆ ನಡೆದು ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕಿ ಆಂತರಿಕ ಸುರಕ್ಷತೆಗೆ ಯಾವ್ಯಾವ ರೀತಿ ಧಕ್ಕೆ ತರ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಬಯಲಿಗೆ ಎಳಿಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತೆ ಮೈಸೂರಿನ ಉದಯಗಿರಿ ಸತ್ಯನಗರದ ಜೈರಾಮ್ ಜಾಯ್ ಅನ್ನೋ ವ್ಯಕ್ತಿ ಹೊರದೇಶದಿಂದ ಒಂದು ಸಂಸ್ಥೆಯ ಮೂಲಕ ಸುಮಾರು 1,000 ಡೆಬಿಟ್ ಕಾರ್ಡ್ಗಳ ಮೂಲಕ ಈ ದೇಶದಲ್ಲಿ ATM ಇರುವಂತಹ ಎಲ್ಲ ATMಗಳಲ್ಲೂ ಕೂಡ ಹಣದ ವರ್ಗಾವಣೆ ಮಾಡಿ ಸುಮಾರು 93 ಕೋಟಿ 64 ಲಕ್ಷಗಳನ್ನ ಮತಾಂತರಕ್ಕಾಗಿ ಉಪಯೋಗಿಸ್ಕೊಂಡಿದ್ದಾನೆ. ಆ ವ್ಯಕ್ತಿನ ಕಳೆದ 4 ತಿಂಗಳ ಹಿಂದೆ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಅರೆಸ್ಟ್ ಮಾಡಿ ತನಿಖೆಯನ್ನ ಮಾಡಿದ ಸಂದರ್ಭದಲ್ಲಿ ತಿಳಿದು ಬಂದ ವಿಷಯ ಏನು ಅಂತ ಅಂದ್ರೆ ಈ ವ್ಯಕ್ತಿ USA ಹೋಗಿ 1,000 ಕಾರ್ಡ್ಗಳನ್ನ ಡೆಬಿಟ್ ಕಾರ್ಡ್ಗಳನ್ನ ತೆಗೆದುಕೊಂಡು ಬಂದು ಎಲ್ಲ ರಾಜ್ಯದಲ್ಲೂ ಕರ್ನಾಟಕ, ಛತ್ತೀಸ್ಗಢ, ಆಂಧ್ರ, ಅಸ್ಸಾಮು ಈ ರಾಜ್ಯಗಳಲ್ಲೆಲ್ಲೂ ಕೂಡ ಹಣಗಳನ್ನ ಡ್ರಾ ಮಾಡಿ ಆ ಹಣವನ್ನ ಮತಾಂತರ ಮತ್ತೆ ಎಲ್ಲೆಲ್ಲಿ ಮಿಷನರಿಗಳಿದೆ ಈ ಹಿಂದೂ ಸಮುದಾಯದ ವ್ಯಕ್ತಿಗಳನ್ನ ಬಡ ಕುಟುಂಬವನ್ನ ಟಾರ್ಗೆಟ್ ಮಾಡಿ ಅವ್ರನ್ನೆಲ್ಲರನ್ನೂ ಕೂಡ ಬ್ರೈನ್ ವಾಶ್ ಮಾಡಿ ಮತಾಂತರಕ್ಕಾಗಿ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ರು. ಹಾಗೆ ಇಡೀ ದೇಶದಲ್ಲಿ ನಕ್ಸಲ್ ಚಟುವಟಿಕೆ ಮುಕ್ತ ಭಾರತ ಮಾಡಬೇಕಂತ ಕೇಂದ್ರ ಸರ್ಕಾರ ಹೊರಟಿತ್ತು. ಅಲ್ಲಿ ಕೇಂದ್ರ ಸರ್ಕಾರ ನಕ್ಸಲ್ ಮುಕ್ತ ಭಾರತ ಮಾಡಬೇಕಂತ ಹೊರಟಿದ್ರೆ ಇಲ್ಲಿ ಈ ವ್ಯಕ್ತಿ ನಕ್ಸಲರಿಗೆ ಹಣವನ್ನು ವರ್ಗಾವಣೆ ಮಾಡಿಕೊಟ್ಟು ಅವ್ರಿಗೆ ಪ್ರೋತ್ಸಾಹವನ್ನ ಕೊಡ್ತಾ ಇದ್ದ. ಇದೆಲ್ಲ ಬೆಳಕಿಗೆ ಬಂದಾದ್ಮೇಲೆ ಆ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ತನಿಖೆ ಕೂಡ ಆಗ್ತಾ ಇದೆ. ಈ ರೀತಿಯ ಕಾರ್ಯಚಟುವಟಿಕೆ ಇರುವಂತಹ ಎಲ್ಲ ಮಿಷನರಿ ಸಂಸ್ಥೆಗಳು ಎಲ್ಲೆಲ್ಲಿದೆ ಇಡೀ ಭಾರತ ದೇಶಾದ್ಯಂತ ಅವೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು. ಮತ್ತೆ ಈ ಮುಸ್ಲಿಂ ಸಂಘಟನೆಯ ಇಕ್ರಾ, JMF ಬೇರೆ ಬೇರೆ ಹೆಸರುಗಳಲ್ಲಿ ತುಂಬಾ ಟ್ರಸ್ಟ್ಗಳಿದೆ. ಇವೆಲ್ಲದರ ಉದ್ದೇಶ ಏನು ಅಂತಂದ್ರೆ
ಈ ದೇಶವನ್ನ ಹೇಗಾದ್ರೂ ಮಾಡಿ ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕು ಅನ್ನೋದು ಅವರ ಉದ್ದೇಶ. 2050 ಇಡೀ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರ ಮಾಡಿ ಈ ದೇಶವನ್ನ ಹಿಂದೂ ಮುಕ್ತ ರಾಷ್ಟ್ರ ಮಾಡಬೇಕಂತ ಅವ್ರು ಅನ್ಕೊಂಡಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. 2000 ವರ್ಷಗಳಿಂದ ಈ ಪ್ರಯತ್ನಗಳು ನಡೆದಿದೆ. ಆದ್ರೂ ಕೂಡ ಇಂದು ಒಮ್ಮೆ ಮೈ ಕಡುವೆ ನಿಂತರೆ ಅವನು ಯಾವುದೇ ಕಾರಣಕ್ಕೂ ಅದನ್ನ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದು 1200 ವರ್ಷ 1600 ವರ್ಷಗಳಿಂದ ಆಗ್ತಾ ಇದ್ರು ಕೂಡ ಅದನ್ನ ಅವ್ರ ಕೈಲಿ ಮಾಡೋದು ಸಾಧ್ಯ ಇಲ್ಲ. ಇದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರವೂ ಕೂಡ ಗೃಹ ಮಂತ್ರಿಗಳು ಇದರ ತಕ್ಷಣ ಇಡೀ ರಾಜ್ಯದಲ್ಲಿ ಇರುವಂತಹ ಎಲ್ಲ ಮಿಷನರಿಗಳು ಮತ್ತೆ ಮುಸ್ಲಿಂ ಟ್ರಸ್ಟ್ಗಳು ಎಲ್ಲವನ್ನು ಕೂಡ ಕೂಡಲೇ ಇಡಿ ಅಧಿಕಾರಿಗಳ ಜೊತೆಗೂಡಿ ಸಹಕಾರದಿಂದ ಎಲ್ಲವನ್ನು ಕೂಡ ತನಿಖೆ ಮಾಡಿ ಕೇಂದ್ರ ಸರ್ಕಾರ ಕೂಡ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಆಗಲಿಲ್ಲ ಅಂತಂದ್ರೆ ಈ ದೇಶದ ಸುರಕ್ಷತೆಗೆ ಬಹಳ ಅಪಾಯಕಾರಿ ಇದೆ. ತುಂಬ ಥ್ರೆಟ್ಗಳಿದೆ. ಈ ಹಣಗಳೆಲ್ಲ ಎಲ್ಲಿಂದ ಬರುತ್ತೆ ಅಂದರೆ ಡ್ರಗ್ಸ್ ಮಾಫಿಯಾ, ಭಯೋತ್ಪಾದಕ ಇವೆಲ್ಲ ಅಲ್ಲಿಗೆ ಹೋಗ್ತಾ ಇರೋದು. ಈ ಹಣಗಳೆಲ್ಲ ಹೋಗ್ತಾ ಇರೋದೇ ಅಲ್ಲಿಗೆ. ಇಡೀ ಯುವ ಸಮುದಾಯವನ್ನು ಬಲಿ ಪಡೆದುಕೊಂಡು ಅವ್ರನ್ನ ಬ್ರೈನ್ ವಾಶ್ ಮಾಡಿ ಇವರು ಸಿರಿಯಾ ಕಳಿಸಿ ಅಲ್ಲಿಂದ ಈ ಮತ ಅಂತ ಜಿಹಾದಿಗಳು ಎಷ್ಟು ಸಾಧ್ಯವೋ ಅಷ್ಟು ಅವರ ಮನಸ್ಸನ್ನು ಬ್ರೈನ್ ವಾಶ್ ಮಾಡಿ ಭಯೋತ್ಪಾದನೆಗೆ ಮತ್ತು ಮಾನವ ಬಾಂಬ್ಗಳಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಕೇಂದ್ರ ಸರ್ಕಾರ ಕೂಡಲೇ NIA ಮತ್ತು ED ಮೂಲಕ ತನಿಖೆಗೆ ಒಳಪಡಿಸಬೇಕಂತ ನಾವು ಹಿಂದೂ ಜಾಗರಣ ವೇದಿಕೆ ಈ ದಿನ ಎಲ್ಲರ ಈ ಸಂಘಟನೆಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.